ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ಮೊದಲನೇ ಮ್ಯಾಚ್ ಸ್ಟಾರ್ಟ್ ಆಗ್ತದೆ, ಇನಾಗ್ರಲ್ ಮ್ಯಾಚ್ ಚಾಂಪಿಯನ್ಸ್ ಟ್ರೋಫಿ 2025. ಇಟ್ಸ್ ಹೋಸ್ಟಿಂಗ್ ಟೀಮ್ ಪಾಕಿಸ್ತಾನ್ ಇಸ್ ಅಗೇನ್ಸ್ಟ್ ನ್ಯೂಜಿಲ್ಯಾಂಡ್. ರೀಸೆಂಟಾಗಿ ಟ್ರೈ ಸೀರೀಸ್ ಆಡಿದ್ರು, ನ್ಯೂಜಿಲ್ಯಾಂಡ್ರು ಟ್ರೈ ಸೀರೀಸ್ನ ಗೆದ್ರು, ಪಾಕಿಸ್ತಾನ ಮೇಲೆ ಡಾಮಿನೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಈ ಕಡೆ ನ್ಯೂಜಿಲ್ಯಾಂಡಲ್ಲಿ ಇವಾಗ ಸದ್ಯದ ಮಟ್ಟಿಗೆ ಒಂಥರ ಫೇವ್ರೇಟ್ಸ್ ಥರ ಕಾಣಿಸಿದ್ರು. ಬಟ್ ಪಾಕಿಸ್ತಾನ ಅಂತೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗೋದಿಲ್ಲ, ಅವ್ರು ಹೋಮಲ್ಲಿ ಆಗ್ತಿದ್ದಾರೆ. ಆ್ಯಂಡ್ ಓಡಿಯಲ್ಲಿ ಸೌತ್ ಆಫ್ರಿಕಾ ಮೇಲೆಲ್ಲ ಸಗದಾಗಿ ಪರ್ಫಾರ್ಮ್ ಮಾಡಿದ್ರು, ಬಟ್ ಟ್ರೈ ಸೀರೀಸಲ್ಲಿ ಅಷ್ಟೊಂದೇನು ಪರ್ಫಾರ್ಮ್ ಮಾಡೋದಕ್ಕಾಗಲಿಲ್ಲ. ನ್ಯೂಜಿಲ್ಯಾಂಡ್ ಅವರು ಒಂಥರ ಏನು ಹೇಳ್ತಾರೆ, ಸೈಡಿಗೆ ಮೂಲೆ ಕಟ್ಬಿಟ್ಟಿದ್ರು ಪಾಕಿಸ್ತಾನದವ್ರು, ಅವಾಗ ಸೈಡಿಗೆ ನನ್ನ ಮಗಳರ ಅಂತ. ಸೊ ಈ ಸಲ ಏನಾಗುತ್ತೆ, ಈ ಮ್ಯಾಚು ಟ್ರೈ ಸೀರೀಸೆಲ್ಲ ಲೆಕ್ಕಕ್ಕೆ ಬರಲಾಗರು, ಇಲ್ಲಿ ಒನ್ ಮ್ಯಾಚ್ ಅಟ್ ಎ ಟೈಮ್ ತಗೊಂಡು ಆಡಬೇಕಾಗುತ್ತೆ. ಕರಾಚಿ ಸ್ಟೇಡಿಯಮಲ್ಲಿ, ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಆಗ್ತಾ ಇರುವಂಥ ಮ್ಯಾಚು. ಎಲಿನಾ ಪಿಚ್ ರಿಪೋರ್ಟ್ ವಿಚಾರಕ್ಕೆ ಬಂತು ಅಂತಂದ್ರೆ ಮಗ, ಇಲ್ಲಿ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಇದೆ. ರೀಸೆಂಟಾಗೆ ಲಾಸ್ಟ್ ಒಂದು 10 ಮ್ಯಾಚ್ನ ತೊಗೊಂಡು ನೋಡ್ತಂದ್ರೆ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಇದೆ 289, 290. ಚೆನ್ನಾಗಿ ಬ್ಯಾಟಿಂಗ್ ಆಡೋ ವಿಕೆಟ್ ಅಂತ ಹೇಳಬೇಕು. ಹಿಂದೆ ಎಲ್ಲ ಅಷ್ಟೊಂದೇನು ಸ್ಟ್ಯಾಟ್ಸ್ ಏನಿಲ್ಲ. ಓವರ್ ಆಲ್ ಆಗಿರುವಂಥದ್ದು ಇಲ್ಲಿ 78 ಮ್ಯಾಚ್ದು ಆವ್ರೇಜ್ ತೊಗೊಂಡು ನೋಡ್ತು ಅಂದರೆ ಆವ್ರೇಜ್ ಫಸ್ಟಿಂಗ್ ಸ್ಕೋರು 240 ಇದೆ. ಬಟ್ ಲಾಸ್ಟ್ 10 ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ರನ್ಸ್ಗಳು ಈ ಒಂದು ಬೆನ್ನಿಲಿ ಬಂದಿರೋದ್ರಿಂದ ರೀಸೆಂಟ್ನೇ ತೊಗೋಬೇಕು ನಾವು, ಜಮಾನದಲ್ಲ ತಗೊಳ್ಳೋದಕ್ಕಾಗೋದಿಲ್ಲ ಮಗ. ಇಲ್ಲಿ 78 ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಗೆದ್ದಿರೋದು 36 ಮ್ಯಾಚು, ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಗೆದ್ದಿರೋದು 39 ಮ್ಯಾಚು. ಸೊ ಆಲ್ಮೋಸ್ಟ್ ಈಕ್ವಲ್ ಇದೆ, ಆಲ್ಮೋಸ್ಟ್ ಕಾಂಟ್ರಾಸ್ಟಿಂಗ್ ಆಗಿ ಇದೆ ಮಗ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟಿರೋ ಒಂದು ಹ್ಯೂಜ್ ಟಾರ್ಗೆಟ್ನ ಸೆಟ್ ಮಾಡ್ತು ಅಂತಂದರೆ ಚೇಸ್ ಮಾಡುವಂಥ ಟೀಮು ಸ್ಟ್ರಗಲ್ ಮಾಡೋದು ಯಾಕೋ ಡೌಟ್ ಕಾಣಿಸ್ತಾರೆ. ಟಾಸ್ ಗೆದ್ದವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ ನನಗೆ ಯಾಕೋ ಆಶ್ಚರ್ಯ ಪಡುವಂಥದ್ದೆಲ್ಲ ಏನು ಅನ್ನಿಸ್ತಿಲ್ಲ. ಸೊ ಟಿಪಿಕಲಿ ಎಲ್ಲರೂ ಬೌಲಿಂಗ್ ಅಂತಾರೆ, ಬಟ್ ಇಲ್ಲಿ ಬ್ಯಾಟಿಂಗ್ ಆಡಿದ್ರು ಕೂಡ ಆಲ್ಮೋಸ್ಟ್ ಸ್ಟ್ಯಾಟ್ಸ್ ಎಲ್ಲ ನೋಡ್ತು ಅಂತಂದರೆ ಕಡಕಾಗಿ ಏನಿದೆ ಈಕ್ವಲ್ ಆಗಿದೆ. ಅದರಿಂದ ಬ್ಯಾಟಿಂಗ್ ಆಗ್ಬಿಟ್ಟು ಒಂದು ಯೂಸ್ ಕಲೆ ಹಾಕ್ಬಿಟ್ಟು ಅಪೋನೆಂಟ್ ಮೇಲೆ ಪ್ರೆಷರ್ ಇರ್ತು ಅಂತಂದರೆ ಸಾಕಾಗಿರುತ್ತೆ. ಆ್ಯಂಡ್ ಬ್ಯಾಟಿಂಗ್ ಆಡೋದಕ್ಕೆ ಮಸ್ತಾಗಿರುತ್ತೆ. ಇನ್ನೇನು ಟೂರ್ನಮೆಂಟ್ ಇವಾಗ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಇನ್ನೊಂದು ಸ್ವಲ್ಪ ಫ್ಲಾಟಾಗಿ ರೆಡಿ ಮಾಡಿರ್ತಾರೆ. ಸೊ ಬ್ಯಾಟಿಂಗ್ ಆಡೋದಕ್ಕೆ ನನ್ನ ಪ್ರಕಾರ ಮಸ್ತಾಗಿನೇ ಇರುತ್ತೆ ಕರಾಚಿ ಗ್ರೌಂಡು. ಆ್ಯಂಡ್ ಪೇಸರ್ಸ್ಗಳಿಗೆ ಅಸಿಸ್ಟ್ ಸಿಗುವಂಥ ಸಾಧ್ಯತೆ ಇದೆಯಂತೆ ಇಲ್ಲಿ ಸ್ಪಿನ್ನರ್ಸ್ಗೆ ಕಂಪೇರ್ ಮಾಡ್ತು ಅಂತ ಅಂದರೆ. ಸ್ಪಿನ್ನರ್ಸು ಕೂಡ ಲೇಟರ್ ಆನು ಇನ್ನಿಂಗ್ಸ್ ಪ್ರೋಗ್ರೆಸ್ ಆಗ್ತಾ ಇದ್ದಂಗೆ ಅವರು ಕೂಡ ಪ್ಲೇಗೆ ಬರ್ತಾರೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಸೊ ನೋಡೋಣ ಸೀನು ಏನಾಗುತ್ತೆ ಅಂತ. ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ವಿಚಾರ ಸುಮಾರು ಜನ ಕೇಳ್ತಾ ಇದ್ದೀರಾ, ಎಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ, ಬ್ರಾಡ್ಕಾಸ್ಟ್ ಆಗುತ್ತೆ, ಎಷ್ಟು ಗಂಟೆಗೆ ಅಂತ ಎಲ್ಲ. 7:30 ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ, 1:00 ನಿಮಗೆ ಬ್ರಾಡ್ಕಾಸ್ಟ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಡುತ್ತೆ. 2:30 ಆ್ಯಕ್ಚುಯಲ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಮಗ. ಇದು ಬ್ರಾಡ್ಕಾಸ್ಟ್ ಆಗ್ತಿದೆ, ಏನೋ ಫ್ರೀಯಾಗಿ ಬ್ರಾಡ್ಕಾಸ್ಟ್ ಆಗುತ್ತೆ ಜಿಯೋ ಹಾಟ್ಸ್ಟಾರಲ್ಲಿ ಅಂತ ಅಪ್ಡೇಟ್ ಬಂದಿದೆ ಮಗ. ಚಾಂಪಿಯನ್ಸ್ ಟ್ರೋಫಿ 2025 ಮಾತ್ರ, IPL ಅಲ್ಲ, ಜೊತೆಗೆ WPL ಅಲ್ಲ. ಚಾಂಪಿಯನ್ಸ್ ಟ್ರೋಫಿ ಏನೋ ಫ್ರೀಯಾಗಿ ಬ್ರಾಡ್ಕಾಸ್ಟ್ ಆಗೋದಂತೆ. ನೀವು ಫೋನ್ನ ಟ್ಯೂನ್ ಮಾಡ್ಕೊಂಡು ನೋಡಿ, ಜಿಯೋ ಹಾಟ್ಸ್ಟಾರಲ್ಲಿ ಫ್ರೀಯಾಗಿ ಏನಾದ್ರು ಬ್ರಾಡ್ಕಾಸ್ಟ್ ಆಗ್ತಿದ್ರೆ ಅದರಲ್ಲೇ ನೋಡ್ಕೊಳ್ಳಿ. ಆ್ಯಂಡ್ ಸ್ಟಾರ್ ಸ್ಪೋರ್ಟ್ಸಲ್ಲಿ ಇದು ಬ್ರಾಡ್ಕಾಸ್ಟ್ ಆಗ್ತಿದೆ. ಸ್ಟಾರ್ ಸ್ಪೋರ್ಟ್ಸ್ 1, 2 ಎಲ್ಲ ಇಟ್ಕೊಂಡು ನೋಡಿ, ಯಾವುದ್ರಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿರೋದು ಅದರಲ್ಲಿ ನೋಡ್ಕೊಳ್ಳಿ ಹೇಳ್ತೀನಿ. ಒಟ್ಟಲ್ಲಿ ಸ್ಟಾರ್ ಸ್ಪೋರ್ಟ್ಸಲ್ಲಂತೂ ಬ್ರಾಡ್ಕಾಸ್ಟ್ ಆಗ್ತಿದೆ ಮಗ. ಇಲ್ಲಿ ಕ್ಲಾಶ್ ಆಗ್ತಿದೆ, ಆ್ಯಕ್ಚುಲಿ ಇಲ್ಲಿ WPL ಕ್ಲಾಶ್ ಆಗ್ತಿದೆ, ಜೊತೆಗೆ ಚಾಂಪಿಯನ್ಸ್ ಟ್ರೋಫಿನೂ ಕ್ಲಾಶ್ ಆಗ್ತಿದೆ. ಚಾಂಪಿಯನ್ಸ್ ಟ್ರೋಫಿಗೆ ಮೇನ್ ಪ್ರಿಫರೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಖಂಡಿತ ನಮ್ಮ ಜನ WPLಗಿಂತ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಚಾಂಪಿಯನ್ಸ್ ಟ್ರೋಫಿಗೆ ಅನ್ಡೌಟೆಡ್ಲಿ. ಸೊ ನೋಡೋಣ ಹಿಂಗೆ ಹೋಗುತ್ತೆ ಅಂತ. ಒಟ್ಟಲ್ಲಿ ಕ್ಲಾಶ್ ಆಗಬಾರ್ದಾಗಿತ್ತು. ಎಲ್ಲ ಈ IPL ಎಲ್ಲ ಆದಮೇಲೆ ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಏನೋ ಕ್ಲಾಶ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಓಕೆ, WPL ಏನು ಮ್ಯಾಟ್ರಿಗೆ ಬರೋಲ್ಲ ಅಂತ ಕ್ಲಾಶ್ ಮಾಡಿದ್ರೆ ಅಂತ ಕಾಣಿಸುತ್ತೆ. ನೋಡೋಣ ವ್ಯೂವರ್ಶಿಪ್ ಅದು ಯಾವ ಥರ ಶೇರ್ ಆಗುತ್ತೆ ಅಂತ. ಎರಡೂ ಕೂಡ ಒಂಥರ ಅಟ್ ಎ ಟೈಮ್ ನಡೆಯುತ್ತೆ. ಸಾಯಂಕಾಲ ಆಯಿತು ಅಂತ ಅಂದಾಗ ODI ಫಾರ್ಮೆಟ್ ಆಗಿರೋದ್ರಿಂದ ಇದು ನೋಡೋಣ ನಮ್ಮ. ಆ್ಯಂಡ್ ಡಿಜಿಟಲ್ ಹೇಳಿದ್ನಲ್ಲ, ಇನ್ನೇನು ಸ್ಪೋರ್ಟ್ಸ್ 18 ಕೂಡ ಇದು ಬ್ರಾಡ್ಕಾಸ್ಟ್ ಆಗ್ತಿದೆ ಜಿಯೋ ಹಾಟ್ಸ್ಟಾರಲ್ಲಿ, ಜೊತೆಗೆ ಸ್ಟಾರ್ ಸ್ಪೋರ್ಟ್ಸಲ್ಲಿ. ಆ್ಯಂಡ್ ಸ್ಪೋರ್ಟ್ಸ್ 18 ಕೂಡ ಇದು ಬ್ರಾಡ್ಕಾಸ್ಟ್ ಆಗ್ತಿದೆ ಅಂತ ಅಪ್ಡೇಟ್ ಬಂದಿದೆ. ಆ್ಯಂಡ್ DD ಸ್ಪೋರ್ಟ್ಸಲ್ಲೂ ಕೂಡ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಕಾಣಿಸುತ್ತೆ. ಸೊ ಮಲ್ಟಿಪಲ್ ಸೋರ್ಸಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ, ಯಾವುದ್ರಲ್ಲಿ ಬೇಕಾದರೂ ನೀವು ನೋಡ್ಕೊಬೋದು ಮಗ. ಅದೇ ಈ ಹೊಸ ಅಪ್ಡೇಟ್ ಏನು ಅಂದರೆ ಜಿಯೋ ಹಾಟ್ಸ್ಟಾರಲ್ಲಿ ಫ್ರೀಯಾಗಿ ಬ್ರಾಡ್ಕಾಸ್ಟ್ ಆಗುತ್ತೆ ಅನ್ನೋ ಥರ ಅಪ್ಡೇಟ್ ಅಂತೂ ಬಂದಿದೆ. ನೋಡೋಣ ಅದು ಹಿಂಗೆ ಬ್ರಾಡ್ಕಾಸ್ಟ್ ಮಾಡ್ತಾರೆ ಚಾಂಪಿಯನ್ಸ್ ಟ್ರೋಫಿ 2025 ಅಂತ. ಸೊ ನಿಮಗೆ ಏನು ಅನಿಸಿದೆ ಮಗ, ಚಾಂಪಿಯನ್ಸ್ ಟ್ರೋಫಿ 2025ನ ಯಾರು ಗೆಲ್ಬೋದು ಅಂತ ಅನಿಸಿದೆ ಇರೋವಂಥ 8 ಟೀಮ್ಗಳಲ್ಲಿ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.